ಸ್ಯಾಟರ್ಡೆ ಮಿನಿ ವ್ಲಾಗ್ ಇದ್ದು ಹಿಮಾ ಸ್ಕೂಲಲ್ಲಿ ಸ್ಯಾಟರ್ಡೆ PTM ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಹಿಮಾ ಸ್ಕೂಲ್ಗೆ ಹೊರಟಿದ್ದೆ. ನಾನು ಹೋಗೋಷ್ಟೊತ್ತಿಗೆ 10:30 ಆಗಿತ್ತು. ಮಕ್ಕಳನ್ನ ನಾರ್ಮಲ್ ಟೈಮ್ಗೆ ವ್ಯಾನ್ಗೆ ಕಳಿಸಿ ಪೇರೆಂಟ್ ಆಮೇಲೆ ಬಂದು ಅಟೆಂಡ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗೋದಿತ್ತು. ಹಾಗಾಗಿ ಮೀಟಿಂಗ್ಗೆ ಹೋಗಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ಬಂದಿತ್ತು ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಮೇಡಮ್ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಹಾಗೆ ಮೇಡಮ್ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಇತ್ತು, ಮಾತು ಜಾಸ್ತಿ ಇವಳು ಸ್ವಲ್ಪ. ಹಾಗಾಗಿ ಅದನ್ನೆಲ್ಲ ಮೇಡಮ್ ಹತ್ರ ಮಾತಾಡಿಕೊಂಡು ಮತ್ತೆ ಸ್ಕೂಲಿಂದ ಬರ್ಬೇಕಾದ್ರೆ ತಲೆ ಎಲ್ಲ ಕೆಡ್ಸ್ಕೊಂಡು ಬಂದಿರ್ತಾಳೆ. ಅದನ್ನೆಲ್ಲ ಮೇಡಮ್ಗೆ ಹೇಳಿ ಮಾತಾಡಿಕೊಂಡು ಬರ್ತಾ ಈ ಸೀನ್ನ ನೋಡಿದೆ. ನನಗಂತೂ ತುಂಬ ಖುಷಿಯಾಯಿತು. ಮೇ ಬಿ 10th ಬ್ಯಾಚ್ನವ್ರು ಅನಿಸುತ್ತೆ ನೋಡಿ, ವೈಟ್ ಕಲರ್ ಜಾಕೆಟ್ನ ಹಾಕಿ ಅದ್ರ ಮೇಲೆ ಫ್ರೆಂಡ್ಸ್ನ ಸಿಗ್ನೇಚರು, ಫೋನ್ ನಂಬರ್ ಆಗಿರ್ಬೋದು, ಅವ್ರ ಬಗ್ಗೆ ಒಪಿನಿಯನ್ ಎಲ್ಲ ಬರೆಸ್ಕೊಳ್ತಾ ಇದ್ರು ಎಲ್ಲ ಫ್ರೆಂಡ್ಸ್ದು. ನೋಡ್ಬಿಟ್ಟು ನಾನು ನಮ್ಮ ಕಾಲೇಜ್ ಲೈಫ್ಗೆ ಹೋಗ್ಬಿಟ್ಟೆ. ನಾವು ಅವಾಗ ಈ ರೀತಿ ಎಲ್ಲ ಜಾಕೆಟ್ ಐಡಿಯಾ ಇರಲಿಲ್ಲ. ಆವಾಗ ಡೈರಿಗಳು ತೊಗೊಂಡ್ಬಿಟ್ಟಿದ್ವಿ ನಾವೆಲ್ಲ. ಡೈರಿಯಲ್ಲಿ ಫ್ರೆಂಡ್ಸ್ ಎಲ್ಲ ನಮ್ಮ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಅಂತ ಬರೆದು ಸೈನ್ ಹಾಕಿ ಮತ್ತು ಫೋನ್ ನಂಬರ್ ಎಲ್ಲ ಅಡ್ರೆಸ್ ಎಲ್ಲ ಬರೆದು ಕೊಟ್ಟಿದ್ರು. ಇವಾಗಲೂ ಅದನ್ನೆಲ್ಲ ಓದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಕಾಲೇಜ್ ಲೈಫು ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಎಲ್ಲ ಆಗಿದೆ ಕಮೆಂಟ್ ಮಾಡಿ. ಸಖತ್ ಮಿಸ್ ಮಾಡ್ಕೊತೀವಿ ನಾವಂತೂ ನಮ್ಮ ಕಾಲೇಜ್ ಲೈಫ್ನ. ಹಾಗೆ ಮೀಟಿಂಗ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ವಾಪಸ್ ಆಗ್ತಾ ಇದ್ವಿ. ಹಾಗೆ ಬರ್ತಾ ಸ್ವಲ್ಪ ತರಕಾರಿ ಬೇಕಾಗಿತ್ತು ಮನೆಗೆ ಅಂತ ಹೇಳಿ ತರಕಾರಿನೂ ಸಹ ತಗೊಂಡ್ವಿ. ತರಕಾರಿ ತಗೊಂಡು ಬರಬೇಕಾದ್ರೆ ನಮ್ಮ ಹಿಮ ಹೊರಗಡೆ ಜೊತೇಲಿ ಬಂದರೆ ಮಮ್ಮ ಮಮ್ಮ ಅಂತ ಇರ್ತಾಳೆ ಏನಾದರೂ ಕೊಡಿಸೋ ತನಕ. ಹಾಗೆ ಅವಳು ಸ್ವಲ್ಪ ಐಸ್ ಕ್ರೀಮ್ ಕೇಳಿದ್ಲು ಅಂತ ಹೇಳಿಬಿಟ್ಟು ಅದನ್ನು ಕೊಡಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಹಿತನು ಬರೋ ಟೈಮ್ ಆಗಿತ್ತು. ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೀಸ್ ಇತ್ತು. ಹಾಗಾಗಿ ಬ್ರೆಡ್ಗೆ ಟೊಮೊಟೊ ಕೆಚಪ್ನ ಹಚ್ಚಿ ಅದ್ರ ಮೇಲೆ ಚೀಸ್ನ ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮು, ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒರಿಗ್ಯಾನೋ ಪೌಡರ್ ಇರುತ್ತಲ್ವ, ಒರಿಗ್ಯಾನೋ ಸ್ವಲ್ಪ ಹಾಕಿ ಇದನ್ನು 1-2 ನಿಮಿಷದ ಒಳಗಡೆ ಓವೆನಲ್ಲಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ತುಂಬಾ ಚೆನ್ನಾಗಿ ಬಂತು. ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಲೈಕ್ ಬರ್ಗರ್ ಥರನೇ ಇರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಕೆಚಪ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಬ್ಬರಿಗೂ ನನಗೆ ತುಂಬಾ ಇಷ್ಟ ಆಯಿತು ಅಂದರು. ಇದಾಗಿತ್ತು ನನ್ನ ಸ್ಯಾಟರ್ಡೆಯ ಮಿನಿ ವ್ಲಾಗ್. ಹಾಗೆ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.